ಇಲ್ಲಿ ನಮ್ಮ ರೋಣ ತಾಲೂಕು ಸರ್ ಇದೆ. ರೋಣ ತಾಲೂಕಿನ ಯಾಂಗೋಲ್ ಗ್ರಾಮದೊಳಗೆ ಒಂದು ಹಾವು ಐತೆ ಅಂತಂದು ಫೋನ್ ಹಚ್ಚಿದ್ರು ನಮ್ಗೆ ಇಮಾಮ ಅಂತ ಹೇಳಿ ಕೇಸಿ. ಯಾರ ಮನೆ ಸರ ಇದು? ಏನು ಹೆಸರು ಏನು ರೀ? ಬಸವರಾಜ್ ಕಡದಳ್ಳಿ ಮನೆಗೆ ಒಂದು ನಾಗರಾವ್ ಬಂದತ್ತ ಅಂತೇಳಿ ಹಚ್ಚಿದ್ರೆ. ನಡ್ ಸರ್ ಎಲ್ಲಿ ಐತೆ ನೋಡೋಣ ಅದನ್ನು. ಯಾವಾಗ ಬಂದೈತ್ರಿ? ಈಗ ಬಂದೈತೇನ್ರಿ? ಭಾಳ ಅದ್ರಿ ಬಂದ್ರಿ? ಹೌದ್ರಿ. ಈಗ ಬೂಟ್ ಹಾಕೊಂಡು ಹೋದ್ರೆ ನಡೀತೆ. ಜಗಲಿ ಐತೇನ್ರಿ ಅಲ್ಲಿ? ಐತಲ್ರಿ. ಒಂದು ಸೆಕೆಂಡ್ ನೀವು ನೀಟ್ ಹಿಡ್ಕೊರ್ಲಿ, ಕಂಟಿನ್ಯೂ ಮಾಡಿರಿ ಅದನ್ನು. ಆ್ಯಕ್ಚುಲಿ ಬೂಟ್ ಕಳಿಯೋಂಗಿಲ್ಲ ರೀ ನಾವು, ಯಾಕಂದ್ರೆ ಅದು ಹಾವು ಹೆಂಗೆ ಬರ್ತೈತೆ ಹೇಳಕ್ಕೆ ಅಲ್ರಿ. ಹಂಗೆ ಅನಿವಾರ್ಯ ತೀತ ಹಾಕೊಂಬಂದ್ಬಿಡ್ರಿ. ಇಲ್ಲ 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 ಹಾಂ, ಏನು ಆಗೋದಿಲ್ಲ ಅಂದ್ರಗಿಲ್ಲ. ಹಾಂ ಬರ್ರಿ 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 ತೊಂಬರ್ರಿ. ಯಾಕಂತಂದ್ರೆ ಯಾವ್ದು ಎಲ್ಲಿ ತೊಗೊಂಬರ್ರಿ ಒಳಗೆ ಐತೆ ಅಂತಂತಾರೆ. ನೋಡೋಣ್ರಿ ಇದು ಗೊತ್ತಾಗತ್ತೆ. ಎಲ್ಲಿ ಅಡುಗೆ ಮನ್ಯಾಗ ಐತ್ರಿ? ಈಗ ಸರಿ ಸರಿ ಒಂದು ಬಕ್ಕಲ್ ಕಡೆ ಆ ಹಿತ್ತಲ ಬಕ್ಕಲಿಂದ ಬಂದತ್ತನ್ರಿ ಅದು. ನೋಡ್ರದ ಇದು ನಾಗರಾಮ ಇಲ್ಲಿ ನೋಡ್ರದ. ಈ ತಲೆ ಭಾಗ ಏನಾರು ಹೋಗುವತ್ನಾಗ ಆಗಲಿ ಎಲ್ಲಾರು ಹೋಗುವತ್ನಾಗ ಆಗಲಿ ಬಡಿತಂತಂದ್ರೆ ಭಾಳ ಮೋಸ್ಟ್ ಡೇಂಜರ್ಸ್ ಆಗುತ್ತೆ. ಇಲ್ಲಿ ಐತೆ ನೋಡ್ರದ, ಇಲ್ಲಿ ಐತೆ. ಒಂದು ಸೆಕೆಂಡ್ ಇದನ್ನು ನೀವು ನಾನು ವಿಡಿಯೋ ಮಾಡ್ತೀನಲ್ಲ, ಯಾಕಂದ್ರೆ ಯಾರು ಹಾವುಗಳು ಬಡಿಬಾರ್ದು. ಯಾಕಂದ್ರೆ ಅದು ನೀವು ಇಷ್ಟ ಅದಿರಿ ಅನ್ನೋದಕ್ಕೆ ಅದು ಕುಂತೈತೆ. ಅದು ಇಲ್ಲಾಂದ್ರೆ ಇದು ಬಿಟ್ಟು ಅಂತಂದ್ರೆ ಬರೋಬ್ಬರ ಹೋಗ್ಬಿಡ್ತಿತ್ತು ಅದು. ಅದಕ್ಕೆ ದಯವಿಟ್ಟು ಹಾವುಗಳು ಬಿಡಬೇಡ್ರಿ. ಯಾಕಂದ್ರೆ ಹಾವುಗಳು ಇರೋದ್ರಿಂದ ನಮ್ಮ ಪರಿಸರ ಚಲೋ ಐತಿ. ಅದಕ್ಕೆ ಅದನ್ನು ನೀಟ್ ಹಿಡಿದು ಒಳಗೆ ಹಾಕ್ಕೊಂಡು ಸರ ಅಲ್ಲಿ ತರ ತೊಗೊಂಬರ್ತೀನಿ. ಇದನ್ನು ಕಂಟಿನ್ಯೂ ಮಾಡಿರಿ. ಅಡ್ಡ ಇಡ್ರಿ, ನೀವೇನು ಹೆರಾಕೋಬಿಡ್ರಿ. ಕರೆಕ್ಟಾಗಿ ನೀಟಾಗಿ ಅಡ್ಡ ಇಡ್ರಿ. ನಾ ತೆಗಿತೇನೆ ಹಾವು ಅಷ್ಟೇ. ಇಡ್ತಾರಲ್ಲಿ ಇಂಥವ್ರು ಇಲ್ಲ ಇಲ್ಲ ಇಲ್ಲಿ ಯಾವುದು ಪರಿ ಬಂದಿಲ್ಲ ರೀ. ಯಾರು ಹೇಳಿದ್ರು ಪರಿ ಬಂದತ್ತ ಅಂತೇಳಿ ನೋಡ್ರಿ. ಸರಿ ಇಲ್ಲ ಜಾರಿ ಬಿಡ್ರಿ ನೀವು. ನೀನೇ ಹೊರಗೆ ಹೋಗ್ಬಸ್ವ ನೋಡ. ಇಲ್ಲಿ ಹಾದು ಬಂದ ನೋಡೋದು ಹೆಂಗೆ ಹೋಗೋದು ನೋಡಿ. ಏನಿಲ್ಲ ಚಿಲ್ಕ ಹಾಕಿದ್ರಿ ಹಿಂದ ನೋಡ್ರಿ. ಚಿಲ್ಕ ಹಾಕ್ಬಿದ್ದೀವಿ ಅದನ್ನ. ಹಾಂ ಏ ನೋಡ್ರಿ ಏನೋ ಹೋಗ್ಯಾಕತ್ತಲ್ಲ. ಅದೇ ಹೆಸಿಗೆ ಮಾಡಕತ್ತಲ್ಲ. ಹಾಂ ಸರಿನಾ? ಸರಿ ಬರ್ರಿ ನೋಡಿ ಬರ್ರಿ. ನೀವು ಅವ್ರ ಅಲ್ಲಿ ನೋಡ್ರಿ. ನಮ್ಮ ಮನೆಯಿಂದ ಹಾವು ಹಿಡ್ದಾರ, ಹಿಡ್ಕೊಂಡ್ ಬರಾಕತ್ತಾರ. ಹಾವು ಸಣ್ಣ ಪ್ರಮಾಣ ಇಲ್ಲ, ಸಣ್ಣ ಸಣ್ಣ ಮಕ್ಳು ಇದ್ವು, ಹಿಡ್ಕೊಂಡ್ ಬರಾಕತ್ತಾರ. ಬರ್ರಿ ನೋಡ್ರಿ ಅವ್ರ ಕೈಯಾಗ ಹೆಂಗ್ ಸಿಗುತ್ತೆ ಹಾವು. ಯಾಕಂತಂದ್ರೆ ಬರೀ ಬಂತಂದ್ರೆ ಹೊರಗೆ ಬರ್ದಲ್ರಿ. ಅದಕ್ಕೆ ಅಷ್ಟು ತ್ರಾಸ ಆಗತ್ರಿ. ಅದಕ್ಕೆ ಬರ್ತೇನೆ ತಡ್ರಿ. ಬರ್ತಾರ ಸರಿ ಬರ್ರಿ. ಸರಿ ಬಂದ್ಬಿಡ್ರಿ. ಬಂದ್ರು ನೋಡ್ರಿ, ಹಿಡ್ಕೊಂಬರಾಕತ್ತಾರ ಹೊರಗೆ. ಏ ಡಬ್ಬಿ ತಮ್ಮ ಬಸಣ್ಣ ಅದನ್ನ ಡಬ್ಬಿ ತುಂಬ ಒಳಗೆ ಡಬ್ಬಿ ತುಂಬ.
ನೋಡ್ರಿ ಹಿಡ್ಕೊಂಡು ಹೊರಗೆ ತೊಗೊಂಬಂದಾರ. ಅಲ್ಲೇ ಒಳಗಿಟ್ಟು ನೋಡ. ಯಾಕಂದ್ರೆ ಭಾಳ ಅಗ್ರೆಸಿವ್ ಐತ್ರಿ ಅದು. ಹಾಂ ಬಸ್ ಕೊಡ್ತೈತೆ ಅದ. ಅಲ್ಲ ಹಿಡಿ ಮುಚ್ಚ ಬಿಡ್ತು ನೋಡಿ ಮಗನ. ಹಾಂ ಈಗ ಇಷ್ಟೊತ್ತು ಅಲ್ಲಿ ತೆಗುತ್ತೆ. ತೊಂಬಾರ ಡಬ್ಬಿನ ನೋಡ್ರಿ ಡಬ್ಬಿ ಒಳಗೆ ಹಾಕಾಕತ್ತಾರ. ನೀವು ಕೈ ಬಿಡ್ರಿ ಅದ ನೀವು ಹಿಂಗೆ ಮಾಡ್ತೀರಿ ರೋಡ್. ಹಾಕ್ಬಿಡ್ರಿ ಅದನ್ನ ಹಾಕ್ಬಿಡಿ ಸರ್. ಹಾಕ್ಬಿಡ್ರಿ ಸರ್. ಆ ಬೂತ್ ಹೋಗಿರಿ ಅದನ್ನ ಹೇಳ್ತೀನಿ. ಅಲ್ಲೇ ಬಾಜುಕ್ ಹೋಗಿ. ಇಲ್ಲೇ ರೆಸ್ಕ್ಯೂ ಮಾಡಿ ಕ್ಯಾಶ್ ಹಾಕಿದ್ವಿ ರೀ. ಅದು ಯಾಕಂದ್ರೆ ಬಾಗಲ್ ಎಂಟ್ರೆನ್ಸಿಗೆ ಕುಂತ್ಬಿಟ್ಟೈತೆ ರೀ. ಹಿತ್ತಲ ಬಾಗಿಲಿಂದನೇ ಬಂದಿರ್ಬೇಕದು. ಯಾಕಂದ್ರೆ ಈಗ ಹಳ್ಳ ಕೊಳ್ಳ ಹೊರಗೆ ಚಲ್ತ ಅಂತಂದ್ರೆ ರೀ ಹಾವುಗಳು ಬರೋದು ಸಹಜ. ಇಲಿ ಹೆಗನ ತಿನ್ನಕಂತೇಳಿ ಬಂದ್ಬಿಡ್ತಾವೆ. ಅದನ್ನು ನೀವು ಭಾಳ ಹುಷಾರಿಂದ ಇರ್ಬೇಕು ರೀ. ಒಟ್ಟು ರಾತ್ರಿ ಟೈಮ್ದೊಳಗೆ ನೀವು ಬ್ಯಾಟ್ರಿ ಗಿಟ್ರಿ ಹಿಡ್ಕೊಂಡು ಹೊರಗಡೆ ಬರ್ಬೇಕಾಗತ್ತೆ. ಈಗ ನೋಡಿರಿ ಬಾಕಲ್ ಸೈಡ್ ಐತೆ ಅಂತಂದ್ರೆ ನೀವು ಪಿನೇಲ್ ಡಾಂಬರ್ ಗುಳ್ಗಿ ಒಂದಿಟ್ಟು ಡೀಸೆಲ್ ಹಾಕಿ ಕ್ಯಾಶೆ ಅದಕ್ಕೆ ಮಿಕ್ಸ್ ಮಾಡಿ ಕ್ಯಾಶೆ ಒಂದು ಈಟ ನಿಮ್ಮ ಮನೆ ಆಜು ಬಾಜು ಹಿತ್ಲ ಕಡೆ ಎಲ್ಲ ಹೊಡ್ಕೋಬೇಕು ರೀ. ಅಲ್ಲಿ ಹೊಡ್ಕೊಂಡ್ರೆ ಅದು ಹಾವುಗಳು ಬರೋದಿಲ್ಲ. ಹುಳ ಉಪ್ಪಡಿ ದೂರ ಆಯ್ತವ್ರಿ. ಯಾಕಂತಂದ್ರೆ ಹೊರಬೀಸ್ ಮನೆಗಳಿಗೆ ಜಾಸ್ತಿ ರೀ ಅದು ಹಾವು. ಯಾಕಂತಂದ್ರೆ ಹೊರಬೀಸ್ ಮನೆಗಳಿಗೆ ಜಾಸ್ತಿ ಬರ್ತಾವ್ರಿ ಇವು ಹಾವುಗಳು. ಅದನ್ನು ನಾವು ಅದು ಬರ್ದಲ್ದಂಗೆ ನಾವು ತಡೆಗಟ್ಟಬೇಕಂತಂದ್ರೆ ನಾವು ಅದನ್ನು ಇದು ಮಾಡ್ಬೇಕು ನಾವು. ಯಾಕಂತಂದ್ರೆ ಯಾರು ಹಾವುಗಳು ಬಡಿಬಾರ್ದು ರೀ. ಯಾಕಂದ್ರೆ ಹಾವು ಎಷ್ಟು ನಮ್ಗೆ ಈ ಭೂಮಿ ಮ್ಯಾಗ ಇರೋಕೆ ಎಷ್ಟು ಹಾಕೈತಿ ಹಾವಿಗೂ ಅಷ್ಟು ಐತೆ ರೀ. ನಾಳೆ ಕಡ್ದಾಗ ಇರದ ವಿಷ ತೊಗೊಂಡು ಸ್ನೇಕ್ ಎಂಟಿವನ್ನ ಮಾಡಿ ನಮಗೆ ಹಾಕ್ತಾರೆ ರೀ. ಅದಕ್ಕೆ ಯಾರ ಕಡಿತ ಅಂತಂದ್ರೆ ಅಲ್ಲಿ ನೀರು ಮಂತ್ರಿಸ್ಕೊಡ್ತಾರೆ. ನೀವು ಖಾರ ತಿನ್ಸೋದಾಗಲಿ ನೀರು ಕುಡಿಸೋದಾಗಲಿ ಯಾವುದು ಮಾಡೋಕೆ ಹೋಗ್ಬೇಡ್ರಿ. ನೀವು ಸೀದಾ ಸರ್ಕಾರಿ ಆಸ್ಪತ್ರೆ ಒಳಗೆ ಹೋಗಿ ತೋರಿಸ್ಕೋಬೇಕು. ಅದು ಇಲ್ಲಿ ಜಿಲ್ಲಾ ಆಸ್ಪತ್ರೆ KMC ಒಳಗೆ ಸಿಗ್ತೈತೆ ರೀ. ಇಲ್ಲಿ ಗದನ್ಯಾಗ ಸಿಗ್ತೈತಿ. ನೀವು ಹಾವು ಕಡಿತ ಅಂದ್ರೆ ಇಲ್ಲಿ ಏನಾರ ಪ್ರಾಥಮಿಕ ಏನು ಆರೋಗ್ಯ ಕೇಂದ್ರ ಇತ್ತಂದ್ರೆ ಅಲ್ಲಿ ಫಸ್ಟ್ ಏಡ್ ಮಾಡಿಸ್ಕೊಂಡು ಸೀದಾ ನೀವು ಅಲ್ಲಿ ಗದಿಗೆ ಹೋಗ್ಬೇಕು. ಇದು ನಾಗರಾವ್ ವಿಷಕಾರಿ ಹಾವು ಕಡ್ದಾಗ ನಿಮ್ಗೆ ಅಲ್ಲೇ ಸಿಗೋದು ಔಷಧ. ದಯವಿಟ್ಟು ಯಾರು ಅವ್ನ ಹಾವುಗಳನ್ನ ಬಡಿಬೇಡ್ರಿ. ಹೆಂಗೆ ನಂದು ಒಂದು ಸ್ನೇಕ್ ಬುಡ್ಡ ನರ್ಗುಂದ ಅಂತೇಳಿ ಯೂಟ್ಯೂಬ್ ಚಾನಲ್ ಐತಿ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿರಿ, ಬೇರೆದವ್ರಿಗೆ ಶೇರ್ ಮಾಡಿರಿ. ಇಲ್ಲಿ ಅಂಗೋಲ್ ಮಂದಿಗೆ ತುಂಬ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಈಗ ಟೈಮ್ ಎಷ್ಟಾಗೈತಲ್ಲ ರೀ 12 ಗಂಟೆ ಆಗೈತಿ. ಅದು ಯಾಕಂದ್ರೆ ಇಲ್ಲಿ ಮನೆ ಒಳಗೆ ಬಂದೈತಿ ಎಲ್ಲರೂ ಅದು ಎಬಿಸಿ ಕುಂದಿಸ್ತೈತಿ. ಹಾವು ಅಂದ್ರೆ ಹಂಗೆ ರೀ ಅದು ಭಯ ಶುರು ಆಗ್ಬಿಡ್ತೈತಿ. ಹಾವು ಒಳಗೆ ಬಂದು ಹೊಕ್ಕೊಂತಂದ್ರೆ ಅದು ನಮ್ಮನ್ನ ಹೊರಗೆ ಹಾಕ್ತೈತೆ ರೀ. ಅದಕ್ಕೆ ಇದನ್ನು ರೆಸ್ಕ್ಯೂ ಮಾಡಿ ಕ್ಯಾಶ್ ಬೇರೆ ಆದ್ರೆ ಪರಿಸರಕ್ಕೆ ಬಿಟ್ಟು ಬರೋನು. ನಮ್ಮ ನಂಬರ್ ಇಲ್ಲ ಈ ನುರ್ತಂತಾರೆ ಇದ್ದಂತಾರನ್ನ ಕರಿಬೇಕು ನೀವು. ಇಲ್ಲೇ ಒಬ್ರು ಹದ್ಲ್ಯಾಗ ಅದಾರ ಈರಪ್ಪ ಅಂತೇಳಿ ಏನೇ ಅದಾರ ಗರುಡ ಐತಿ ಅದೈತಿ ಅಂತೇಳಿ ಹಿಡಿಯೋಕೆ ಹೋಗಕ್ಕೆ ಹೋಗ್ಬೇಡ್ರಿ. ಅದು ಧೈರ್ಯ ಸೇಕಾಗೋ ಮೂಮೆಂಟಿಗೆ ಅದು ಹಿಡಿ ತೆಗಿತೈತಿ. ನಾವು ಹಿಂಗೆ ಕೈ ಮಾಡ್ತೀವಿ ಅಂತೇಳಿ ಅದು ಹಿಡಿ ತೆಗಿದಲ್ರಿ. ಅದು ಶೇಕಾಗೋ ಮೂಮೆಂಟಿಗೆ ಹೊಡಿತೈತ್ರಿ. ಅದು ಅದಕ್ಕೆ ಬರ್ನ್ ಕಾಣ್ತೈತೆ, ನೆಗೆಟಿವ್ ಕಾಣ್ತೈತೆ ರೀ. ಫಸ್ಟು ಅಂತ್ರಿ ಕಾಣೋದಿಲ್ಲ. ಅದಕ್ಕೆ ದಯವಿಟ್ಟು ನೀವು ಯಾರು ಹಂಗೆ ಅದರ ತಡಿ ನಮ್ಮೂರಾಗ ಹಿಂಗೆ ಹಿಡಿಯಾಕಂತಂದ್ರೆ ನೀವು ಒಟ್ಟ ಮಾಡಕ್ಕೆ ಹೋಗ್ಬೇಡ್ರಿ. ನುರ್ತಂತಾರೆ ಯಾರು ಅದಾರ ಅವ್ರಿಗೆ ಕರೆಸಿ ನೀವು ಹಿಡಿಸಿ ಅದನ್ನು ಜಂಗಲಿಗೆ ಬಿಡೋ ವ್ಯವಸ್ಥೆ ಮಾಡ್ಬೇಕು. ನೀವು ಮಾಡಲಿಲ್ಲ ಅಂತಂದ್ರೆ ಅವನು ಎದ್ದತ್ತದ ಹಿಡಿದು ಏನಾರು ಮಾಡಿಕೊಂಡು ಅವ್ನಿಗೆ ಏನಾರು ಅಪಾಯ ಆಗಿ ಮತ್ತು ಒಳ್ಳೆ ನಿಮಗೆ ಏನಾರು ಆಗಿ ಅದು ನಿಮ್ಮ ಮ್ಯಾಗ ಬರ್ತೈತಿ. ಹುಷಾರಿ ಯಾರ ಇದ್ದರು ಹಂಗಿತ್ತಂದ್ರೆ ಬೇರೆದಾರು ಅದಿದ್ದೇ ಅದಾರ. ನನ್ನ ಫೋನ್ ನಂಬರ್ ಐತ್ರಿ, ಎಲ್ಲರೂ ಇವ್ರ ಕಡೆ ಇರ್ಬೇಕು ರೀ. ಅದು ನಂದು ಯೂಟ್ಯೂಬ್ ಚಾನಲ್ದಾಗ ಐತಿ. ನಾನು ನಂಬರ್ ಹಾಕೇನಿ ರೀ 9731203346. ಈ ನಂಬರಿಗೆ ಕಾಲ್ ಮಾಡಿದ್ರೆ ಅಂದ್ರೆ ನಾ ಎಲ್ಲೇ ಇದ್ರೂ ಬರ್ತೇನೆ ರೀ. ಈಗ ಇದು 6-7 ಹಾವು ಆತು ನಾ ಇಲ್ಲಿ ಅಂಗೋಲಾಗ ಹಿಡಿಯಾಕತ್ರಿ. ಹಿಂದಕ್ಕೊಮ್ಮೆ 12-12ವರೆಗೆ ಇಲ್ಲಿ ನಿಮ್ಮ ದುರ್ಗಮ್ಮ ಗುಡಿಯಾಗಿತ್ತು ರೀ ಅದು ಚಿಗಡೆ. ಆ ಗುಡಿ ಒಳಗಿತ್ತು ದೊಡ್ಡ ನಾಗರವ. ಅದನ್ನ ರೆಸ್ಕ್ಯೂ ಮಾಡ್ಕೊಂಡು ಹೋಗ್ಬಿಟ್ಟು ಬಂದೀನಿ. ಎಲ್ಲರಿಗೂ ಧನ್ಯವಾದ ಹೇಳ್ಬೇಕು. ನಮಸ್ಕಾರ ಸರ. ಜೈ ಹಿಂದ್, ಜೈ ಗೃಹ ರಕ್ಷಕ ದಳ.